ಈಗಿನ ತಿಂಡಿಗಳಲ್ಲಿ, ತಿನಿಸುಗಳಲ್ಲಿ, ಬೀದಿ ಬದಿ ಆಹಾರಗಳಲ್ಲಿ ಅಜ್ಜಿಯ ಪ್ರೀತಿ ಇರ್ತೋ ಗೊತ್ತಿಲ್ಲ. ಅಜಿನಮೋಟೊ ಮಾತ್ರ ಗ್ಯಾರಂಟಿ ಇರುತ್ತೆ. ನಾಳೆಗೆ ರುಚಿ ಹೆಚ್ಚಿಸುವ ಅಜಿನಮೋಟೊ ಮತ್ತೊಂದು ಕಡೆ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ. ಆದ್ರೆ ಹೆಚ್ಚಿನವರು ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ. ಇದು ಸೋಡಿಯಂ ಮತ್ತು ಗ್ಲೂಟಮೇಟ್ ಆಸಿಡ್ ನಿಂದ ತಯಾರಿಸಲಾಗುವ ವಸ್ತು. ಇದರ ಜೊತೆಗೆ ಕಬ್ಬು, ಸೋಡಿಯಂ, ಜೋಳವನ್ನು ಕೂಡ ಇದರ ತಯಾರಿಕೆಗೆ ಬಳಸ್ತಾರೆ. ಕೆಲವರು ಇದರ ಬಳಕೆಯಿಂದ ಯಾವುದೇ ಅಪಾಯವಿಲ್ಲ, ಬಳಕೆಗೆ ಸುರಕ್ಷಿತ ಅಂತ ಹೇಳುವವರು ಇದ್ದಾರೆ. ಆದ್ರೆ ಹೆಚ್ಚಿನವರ ಪ್ರಕಾರ ಅಜಿನಮೋಟೊ ಇರುವ ಆಹಾರಗಳ ನಿರಂತರವಾದ ಬಳಕೆ ಆರೋಗ್ಯಕ್ಕೆ ಮಾರಕವಾಗಬಹುದು. ಬೀದಿ ಬದಿ ಸಿಗುವ ತಿಂಡಿಗಳು, ಆಹಾರಗಳು, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ನೂಡಲ್ಸ್, ಕಬಾಬ್ ಮಾತ್ರ ಅಲ್ಲ, ದುಬಾರಿ ಹೋಟೆಲ್ಗಳಲ್ಲೂ ಕೂಡ ಅಜಿನಮೋಟೊ ಬಳಕೆ ಇದೆ. ಇಂತಹ ಆಹಾರವನ್ನು ತಿಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸುವ ಅಪಾಯವೂ ಇದೆ. ಇನ್ನು ಕೆಲವರಿಗೆ ಎದೆ ನೋವು, ವಿಪರೀತ ಬೆವರಿನಂತಹ ಸಮಸ್ಯೆಗಳು ಉಂಟಾಗುತ್ತೆ. ಅಜಿನಮೋಟೊದ ಅತಿಯಾದ ಬಳಕೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತೆ, ಹೃದಯ ರಕ್ತನಾಳದ ಸಮಸ್ಯೆಯು ಕಾಣಿಸುತ್ತೆ. ಆಹಾರಗಳಲ್ಲಿ ರುಚಿಯನ್ನು ಹೆಚ್ಚಿಸುವ ಇದು ಹೃದಯ ನಾಳಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಎನ್ನುವರು ಇದ್ದಾರೆ. ಹೀಗಾಗಿ ನಿಮ್ಮ ಆರೋಗ್ಯ ಮುಖ್ಯವೇ ಅಥವಾ ವಿಪರೀತ ಬಾಯಿ ರುಚಿ ಮುಖ್ಯವೇ? ಯೋಚಿಸಬೇಕಾದವರು ನೀವೇ.